ಬಂದು ನಿಮ್ಮ ಹತ್ರ ಮಾತಾಡಿದ ಮೇಲೆ ಒಂದು ದಿನ ಅಲ್ಲ 2 ದಿನ ಬುಕ್ ಮಾಡಿ ಹೋಯಿತು. ಹೀಗೆ ಯೂಟ್ಯೂಬ್ ರೆಕಮೆಂಡೇಷನಲ್ಲಿ ಸಿಕ್ತು. ಅದರಲ್ಲಿ ವಾಲ್ಟರ್ ಮಂದಳಿಕೆಯವರು ಒಂದು ಕೌಂಟಿ ವಿಷಯ ಹೇಳ್ತಾ ಇದ್ರು. ನಾವು ಇನ್ನು ಆಗಾಗ ಇಲ್ಲಿ ಬರ್ತಾ ಇರ್ತೀವಿ. ಇದೊಂದು ಒಳ್ಳೆ ನೆಪ ನಮ್ಗೆ. ಆಗಾಗ ಏನು ಕೂರ್ಗಿಗೆ ಬರ್ತಾ ಇರ್ಲಿಕ್ಕೆ, ಅಮ್ಮನ ಊರಿಗೆ ಬರ್ತಾ ಇರ್ಲಿಕ್ಕೆ. ಹಾಯ್, ಹಲೋ. ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಆಶ್ಚರ್ಯ ಆಗ್ತಾಯಿದೆ. ನಾವು ಇಲ್ಲಿ ಬರೋದು ಇಲ್ವೋ ಅಂತಿದ್ವಿ, ಆದರೆ ಇಲ್ಲಿ ಬಂದು ಒಮ್ಮೆ ಸುಮ್ಮನೆ ಹೀಗೆ ನೋಡಿ ಹೋಗುವ, ಹೇಗಿದೆ ಅಂತ ನೋಡುವ ಅಂತ ಬಂದ್ವಿ. ಆದರೆ ಬಂದು ನಿಮ್ಮ ಹತ್ರ ಮಾತಾಡಿದ ಮೇಲೆ ಒಂದು ದಿನ ಅಲ್ಲ 2 ದಿನ ಬುಕ್ ಮಾಡಿ ಹೋಯಿತು. ನಿಜ ಅಂತ ಏನು ಹೇಳಬೇಕಂದ್ರೆ, ನಾವು ಇಲ್ಲಿ ಬರಬೇಕು, ವಿರಾಜಪೇಟೆ ಬರಬೇಕು ಅಂತ ಇದ್ದದ್ದು. ನಾನು ಇಲ್ಲಿ ಚೈಲ್ಡ್ಹುಡ್ ಎಲ್ಲ ಕಳೆದವಳು. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ವಿರಾಜಪೇಟೆಯಲ್ಲಿ. ಆದರೆ ಈಗ ಊರು ಬಿಟ್ಟು 40 ವರ್ಷ ಆಗಿದೆ. ಎಲ್ಲೋ ಮಧ್ಯದಲ್ಲಿ 1-2 ಸಲ ಬಂದು ಹೀಗೆ ಹೋಗಿ ಬಂದಿದೆ ಅಷ್ಟೇ. ಆದರೆ ಉಳ್ಕೊಂಡಿರಲಿಲ್ಲ ಎಲ್ಲಿಯೂ. ಆದರೆ ಈಗ ಉಳ್ಕೊಳ್ಬೇಕಾದ್ರೆ ಎಲ್ಲಿ ಉಳ್ಕೊಳ್ಳೋದು ಅಂತ ತುಂಬ ಪ್ರಾಬ್ಲಮ್ ಆಗಿತ್ತು. ಈಗ ದೊಡ್ಡ ಪ್ರಾಬ್ಲಮ್ ಅಂದರೆ ನಮ್ಮದು ವೆಜಿಟೇರಿಯನಿಸಮ್ ಆಗಿದ್ದಕ್ಕೆ ಹೆಚ್ಚಾಗಿ ನನಗೆ ಗೊತ್ತಿದ್ದ ಹಾಗೆ, ಸಣ್ಣದಿರುವಾಗ ನೋಡಿದ ಹಾಗೆ ಕೂರ್ಗಲ್ಲಿ ಎಲ್ಲಿಯೂ ವೆಜಿಟೇರಿಯನಿಸಮ್ದು ಒಂದು ಹೋಟೆಲ್ ಆಗಲಿ ಎಲ್ಲ ಸರಿಯಾಗಿ ಇರ್ತಿರಲಿಲ್ಲ. ಈಗ ಎಲ್ಲಿರೋದನ್ನು ನೋಡುವಾಗ ಸಡನ್ನಾಗಿ ನನಗೆ ಯಾವುದೋ ಒಂದು ಯೂಟ್ಯೂಬ್ ರೆಕಮೆಂಡೇಷನಲ್ಲಿ ಸಿಕ್ತು. ಅದರಲ್ಲಿ ವಾಲ್ಟರ್ ಮಂದಳಿಕೆಯವರು ಡೈಜಿ ವರ್ಲ್ಡ್ ಇರಬೇಕು, ಅದರಲ್ಲಿ ಈ ಒಂದು ಕೌಂಟಿ ವಿಷಯ ಹೇಳ್ತಾ ಇದ್ರು. ನನಗೆ ತುಂಬ ಆಶ್ಚರ್ಯ ಆಯಿತು. ಏನೋ ಕೊಡಗಿದ್ದಲ್ವ ಅಂತ ನೋಡ್ಲಿಕ್ಕೆ ಹೋದರೆ ಅದು ನೋಡ್ತಾ ನೋಡ್ತಾ ಹೋಯಿತು. ಫುಲ್ ನೋಡೋ ನನಗೆ ತುಂಬ ಆಶ್ಚರ್ಯ ಆಯಿತು. ಅವರು ಇದನ್ನು ಸ್ಟಾರ್ಟ್ ಮಾಡಿದ ಪರ್ಪಸ್ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅದು ನಮಗೆ ತುಂಬ ಸೂಟೇಬಲ್ ಅನ್ನಿಸ್ಬಿಡ್ತು. ಬೇರೆ ಕಡೆಗೆ ಹೋದರೆ ಇದು ವೆಜ್ಜೋ ನಾನ್ ವೆಜ್ಜೋ ಕೇಳಬೇಕು, ಹೇಗೆ ಮಾಡಿದ್ದೀರಾ ಕೇಳಬೇಕು, ಅದೆಲ್ಲ ಟೆನ್ಷನ್. ಸರಿ ಇಲ್ಲದಿದ್ರೆ ಅಂತ ಅರ್ಧಂಬರ್ಧ ತಿಂದು ಹೋಗೋದು. ಇಲ್ಲಿ ಹಾಗೆ ಏನು ಪ್ರಾಬ್ಲಮ್ ಇರೋದಿಲ್ಲ, ನೋಡೋ ಹೇಗಾಗುತ್ತೆ ಅಂತ ಬಂದ್ವಿ. ಆದರೆ ಬಂದ ಮೇಲೆ ಇಲ್ಲಿ ತಿಂತಾನೆ ಹೋಗ್ತಾ ಇದೆ. ಹೊಟ್ಟೆ ತುಂಬ ಅಲ್ಲ, ನನಗೆ ಎಷ್ಟಾಗುತ್ತೆ ಅದಕ್ಕಿಂತ ಜಾಸ್ತಿಯೇ ತಿಂದಿದ್ದೀನಿ. ಇಲ್ಲಿ ಎಲ್ಲವೂ ಫುಡ್ ತುಂಬ ರುಚಿ ಮತ್ತು ತುಂಬ ಹೈಜೀನಿಕ್. ತುಂಬ ನಾವು ಮನೇಲಿ ಮಾಡೋ ಥರನೇ ಇತ್ತು. ನಮಗೆ ಆಗದ ಮಸಾಲೆ ಅಂತ ಏನೂ ಅನ್ನಿಸಲಿಲ್ಲ. ಎಲ್ಲ ನನಗೆ ತುಂಬ ಹಿಡಿಸಿತು. ಪ್ಲಸ್ ಕೂರ್ಗ್ ಕಾಫಿ ಎಷ್ಟೋ ವರ್ಷ ಆದಮೇಲೆ ಕುಡಿದೆ, ತುಂಬ ಖುಷಿಯಾಯಿತು. ಮತ್ತು ಇಲ್ಲಿದು ವಾತಾವರಣ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ವಾಪಸ್ ತಂದಿದೆ. ಏನೋ ಒಂದು ಕನಸಿತ್ತು ಇಲ್ಲೆಲ್ಲ ಬಂದು ಹೋಗಬೇಕು ಅಂತ. ಇಲ್ಲಿ ಉಳ್ಕೊಂಡು 2 ದಿನ ನಾನು ಫುಲ್ ನನ್ನ ಚೈಲ್ಡ್ಹುಡ್ಡನ್ನು ಪುನಃ ರಿವಿಸಿಟ್ ಮಾಡಿದಾಗ ಆಯಿತು. ಇದಕ್ಕಿಂತ ಎಲ್ಲ ಖುಷಿ ಕೊಟ್ಟದು ತುಂಬ ಅಂದರೆ ಇದರಲ್ಲಿದ್ದ ರಾತ್ರಿ ಪ್ಲ್ಯಾಂಟೇಷನ್ ವಿಸಿಟ್, ಒಂದು ವಾಕ್ ಇದು. ಯಾಕೆಂದರೆ ನಾನು ಮೊದಲು ಹೀಗೆಲ್ಲ ನಡೀತಿದ್ದವಳೆ. ಅದು ಇಷ್ಟು ವರ್ಷ ಆದ ನಂತರ ನನಗೆ ಈ ನಡೆಯೋ ಅಭ್ಯಾಸನೂ ಬಿಟ್ಟೋಗಿದೆ. ಈಗ ಆ ಹೆಲ್ತು ಇಲ್ಲ. ಈಗ ಏನೋ ಒಂದು ಹೆಲ್ತ್ ರೀಜುವಿನೇಟ್ ಆದ ಫೀಲ್ ಇದೆ. ತುಂಬ ಖುಷಿಯಾಗಿದೆ. ಎಲ್ಲ ಅಮ್ಮ ಹೇಳಿದ್ದಾರೆ ವಿಷಯಗಳು. ಜಸ್ಟ್ ಟು ಆ್ಯಡ್ ಟು ಇಟ್, ಇದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನಮ್ಮ ಹೋಲ್ ಟ್ರಿಪ್ ನಾವು ಪ್ಲ್ಯಾನ್ ಮಾಡೋದಕ್ಕೆ. ಯಾಕಂದರೆ ನಮಗೆ ಮೇನ್ ಇರೋದೇ ಸ್ಟೇ ಆ್ಯಂಡ್ ಫುಡ್, ಅದು ಹೇಗಾಗುತ್ತೆ ಅಂತ ಒಂದು